ಇನ್ನು ಕರ್ನಾಟಕದ ಬಗ್ಗೆ ಅಂತಂದ್ರೆ ನೋಡ್ರಿ, ನಮ್ಮ ಕರ್ನಾಟಕಕ್ಕೆ ಏನೈತಲ್ಲ 2000 ವರ್ಷಗಳಷ್ಟು ಚರಿತ್ರೆ ಐತಂತ ನಾವು ನೋಡ್ಬೋದ್ರಿ. ಈ ನಮ್ಮ ಕರ್ನಾಟಕವನ್ನು ನಾವೇನು ಮಾಡ್ತೀವಂದ್ರೆ 4 ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ನೋಡ್ರಿ. ಯಾವ್ಯಾವ ಅಂದ್ರೆ ಬೆಂಗಳೂರು ವಿಭಾಗ ಆಗಿರ್ಬೋದು, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ, ಹಿಂಗೆ ಒಟ್ಟು 31 ಜಿಲ್ಲೆಗಳನ್ನ ಏನಂತಂದ್ರೆ ಒಟ್ಟಾಗಿ ಏನಂದ್ರೆ ವಿಭಾಗಗಳಿಗೂ ಏನಂದ್ರೆ ಒಬ್ಬರು ವಿಭಾಗೀಯ ಅಧಿಕಾರಿ ಇರ್ತಾರಂದ್ರೆ ಡಿವಿಷನಲ್ ಕಮಿಷನರ್ ಅಂತಂದು ಹೇಳಿ ಕರೀತಾರ. ಹಂಗೆ ಜಿಲ್ಲಾಧಿಕಾರಿ ಏನು ನೋಡ್ತೀವಲ್ಲ, ಹಂಗೆ ನಾವು ಈ ಒಂದು ಅಧಿಕಾರಿ ಇರ್ತಾನಂತ ನಾವು ನೋಡ್ಬೋದು. ಇನ್ನು ಜಿಲ್ಲೆಗಳು ಯಾವ್ಯಾವು ಮತ್ತು ಅವುಗಳ ವಿಶಿಷ್ಟತೆ ಏನು, ಅವುಗಳ ಪ್ರಾಕೃತಿಕ ಸಂಪನ್ಮೂಲ ಹೆಂಗೈತಿ, ಕೃಷಿ ಹೆಂಗೈತಿ, ಉದ್ದಿಮೆಗಳು ಹೆಂಗೈತಿ, ನದಿಗಳು ಯಾವ್ಯಾವು ಅದಾವು, ಮತ್ತು ಬೆಳೆಗಳು ಹೆಂಗದವು, ಅರಣ್ಯಗಳು, ವಾಯುಗುಣ, ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ರಿ. ಓಕೆ, ಮೊದಲನೇದಾಗಿ ನಾವು ಕಲಬುರಗಿ ವಿಭಾಗದ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ರಿ. ಸ್ವಲ್ಪ ಶಾರ್ಟ್ ನೋಟ್ಸ್ ಮಾಡಿದ್ದೀನಿ ರೀ ನಾನು, ಅದನ್ನೇ ಇವತ್ತು ತೋರಿಸ್ತೀನಿ ನೋಡ್ರಿ. ಈ ಕಲಬುರಗಿ ವಿಭಾಗದ ಬಗ್ಗೆ ನಾವು ಇವತ್ತು ನೋಡೋಣ್ರಿ. ಈ ಕಲಬುರಗಿ ವಿಭಾಗದೊಳಗೆ ಒಟ್ಟು ಎಷ್ಟಂದ್ರೆ 6 ಜಿಲ್ಲೆಗಳದಾವ ರೀ. ನೋಡ್ರಿ, ಈ ಕಲಬುರಗಿ ವಿಭಾಗ ಅಂತ ನಾವು ತೊಗೊಂಡ ತಕ್ಷಣ ನಮ್ಗೆ ಏನು ನೆನಪಾಗ್ಬೇಕಂದ್ರೆ 371J ಅನುಚ್ಛೇದ ನೆನಪಾಗ್ಬೇಕು ರೀ. ಏನಿದು ಅಂತಂದ್ರೆ ನೋಡ್ರಿ, ಸರ್ಕಾರ ಏನೈತಲ್ಲ 2000 ಏನೈತಂದ್ರೆ ರಾಜ್ಯದೊಳಗೆ ಹಿಂದುಳಿವಿಕೆಯನ್ನು ಕಂಡು ಹಿಡಿಬೇಕನ್ನೋ ಸಲುವಾಗಿ ಅಧ್ಯಕ್ಷತೆಯೊಳಗೆ ಏನಂತಂದ್ರೆ ಪ್ರಾದೇಶಿಕ ಅಸಮಾನತೆಯನ್ನು ಅಧ್ಯಯನ ಮಾಡ್ಬೇಕಂತಂದು ಹೇಳಿ ನೇಮಿಸ್ತಾರ್ರಿ. ಇದು ಏನು ಮಾಡ್ತೈತೆ ಇದನ್ನ ಕಂಡು ಹಿಡಿಬೇಕಂತಂದು ಹೇಳಿ ಇದು ಸ್ಟಾರ್ಟ್ ಮಾಡಿ ಇದನ್ನ ನೇಮಿಸಿರ್ತಾರ. ಜಿಲ್ಲೆದೊಳಗೆ ಏನಂದ್ರೆ ಈ ವಿಭಾಗದ ಜಿಲ್ಲೆಗಳೊಳಗೆ ಐತಲ್ಲ ಏನು ಅನುಚ್ಛೇದ 371J ಒಳಗೆ ಇದನ್ನ ಮಾಡಿ ಸ್ಥಾನಮಾನಗಳನ್ನು ನೀಡ್ತೈತಿ ಅಂತಂದು ಹೇಳ್ಬೋದ್ರಿ. ನೋಡ್ಬೇಕಂತಂದ್ರೆ ನಾವು ನೋಡ್ರಿ, ಇದೇನಂದ್ರೆ ಇತಿಹಾಸವನ್ನು ನಾವು ಕಾಣ್ತೀವ್ರಿ ಇದ್ರೊಳಗೆ ನೋಡ್ರಿ. ಮತ್ತೆ ಅಶೋಕನ ಆಳ್ವಿಕೆಯೊಳಗೆ ಇದೇನಂದ್ರೆ ಹೇಳ್ಬೋದ್ರಿ. ಎಕ್ಸಾಂಪಲ್ ನೋಡ್ರಿ, ಈಗ ರಾಷ್ಟ್ರಕೂಟರ ಏನು ಮಾನ್ಯಕೇಟ ಐತಲ್ರಿ, ಇದೇನಂದ್ರೆ ಕಲಬುರ್ಗಿ ಜಿಲ್ಲೆಯೊಳಗೆ ಐತೆ ನೋಡ್ರಿ. ಹಂಗೆ ಇನ್ನೊಂದು ಏನಂದ್ರೆ ಕಲ್ಯಾಣ ತಿಳಿಸಿದ್ರು. ಮತ್ತು ಈ ಬಳ್ಳಾರಿ ಜಿಲ್ಲೆಯೊಳಗೆ ಹಂಪಿ, ವಿಜಯನಗರ, ಹಂಪಿ ರಾಜಧಾನಿಯಾಗಿತ್ತು ಅಂತಂದು ಹೇಳ್ಬೋದು. ಮತ್ತು ಬಸವ ಕಲ್ಯಾಣ ಐತಲ್ಲ ಈ ವಿಭಾಗಕ್ಕೆ ಸೇರುತ್ತೆ. ಇದು ಏನಂದ್ರೆ ಒಂದು ಈ ಕಲಬುರ್ಗಿ ವಿಭಾಗ ಅನ್ನೋದು ವಚನ ಚಳುವಳಿಯ ಯಾವುದು ಬಸವ ಕಲ್ಯಾಣ ಅನ್ನೋದು ವಚನ ಚಳುವಳಿಯ ಕೇಂದ್ರವಾಗಿತ್ತು ಅಂತ ನಾವು. ಇನ್ನು ನಂತರ ಬಂದ್ರೆ ಬಹುಮನಿ ಅರಸರು ಬರ್ತಾರೆ. ಇವ್ರು ನೋಡ್ರಿ, ಇವರೆಲ್ಲ ಹೈದರಾಬಾದೊಳಗೆಲ್ಲ ಏನಂದ್ರೆ ಆಳ್ವಿಕೆಯನ್ನು ಮಾಡಿ ಹೋಗ್ಯಾರ ಅಂತ ನಾವು ಹೇಳ್ಬೋದು. ಇನ್ನು 1948 ಏನೈತಲ್ಲ ಇದು ಕಲಬುರ್ಗಿ ಏನೈತಲ್ಲ ಇದು ಭಾರತದ ಗಣರಾಜ್ಯದಲ್ಲಿ ಒಳಗೊಂಡಿತು ಅಂತ ನಾವು ಹೇಳ್ಬೋದು. ನೋಡ್ರಿ, ನಮ್ಮ ರಾಜ್ಯ ಏನೈತಲ್ಲ ಪುನರ್ವಿಂಗಡಣೆಯ ಯೋಜನೆ ಪ್ರಕಾರ ಅಂದ್ರೆ 1956 ಸ್ಟಾರ್ಟ್ ಆತಲ್ಲ, ಅವಾಗ ಏನಂದ್ರೆ ಇದು ಕಲಬುರ್ಗಿ ಇದು ನಿಜಾಮ್ ಸಂಸ್ಥಾನದೊಳಗೆ ಇದ್ದು ರೀ. ಅವನ್ನೆಲ್ಲ ಏನಂದ್ರೆ ಕರ್ನಾಟಕದೊಳಗೆ ಬಳ್ಳಾರಿ ಏನೈತಲ್ಲ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿತ್ತು. ಇದೇ ಟೈಮ್ ಒಳಗೆ ಅಂತಂದು ನಾವು ಹೇಳ್ಬೋದ್ರಿ. ಇನ್ನು ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ನಂತರ ಮತ್ತು ಸಂಡೂರು ಮತ್ತು ಸುರಪುರ ಪಾಳೆಗಾರರು ಏನಂದ್ರೆ ಪ್ರಸಿದ್ಧರಾಗ್ಬಿಡ್ತಾರ್ರಿ, ಫ್ರೀ ಆಗಿಬಿಡ್ತಾರ್ರಿ. ಇವ್ರೇನು ಮಾಡ್ತಾರೆ ನಂತರ ಐತಲ್ಲ ಅವ್ರ ಮಗ ವೆಂಕಟಪ್ಪ ನಾಯಕ್ ಬರ್ತಾನ. ಇವ ಏನು ಮಾಡ್ತಾನಂದ್ರೆ ಇವಿಗೆ ತಿಳುವಳಿಕೆ ಇರ್ತೈತ್ರಿ. ಹಾಗಾಗಿ ಇವ ಏನು ಮಾಡ್ತಾನಂದ್ರೆ ನಾಯಕ, ಇವನ್ ಯಾರು ಸುರಪುರದ ನಾಯಕ ಕೃಷ್ಣ ನಾಯಕರು ಏನಿರ್ತಾರಲ್ಲ ಅವನ ಮಗ ಏನಂದ್ರೆ ವೆಂಕಟಪ್ಪ ನಾಯಕ ಇರ್ತಾನ. ನಿಂದಿರ್ತಾನ. ಆಗ ಏನು ಮಾಡ್ತಾರಂದ್ರೆ ಇವನ್ನ ಸೆರೆಮನೆ ಒಳಗೆ ಇಟ್ಬಿಡ್ತಾರ್ರಿ. ಸೆರೆಮನೆ ಒಳಗಿಟ್ಟು ಇಕ್ಕಟ್ಟು ಏನು ಮಾಡ್ತಾರಂದ್ರೆ
ಏನಿರುತ್ತಲ್ಲ ಇದನ್ನ ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ನೀಡ್ತಾನೆ ರೀ. ಐತಲ್ಲ ಇವೆಲ್ಲ ಏನಂದ್ರೆ ನಿಜಾಮ್ ಸಂಸ್ಥಾನದ ಭಾಗವಾಗಿದ್ದಂಥವು. ಇವು 1956 ಕರ್ನಾಟಕಕ್ಕೆ ವಿಲೀನಗೊಳ್ತಾವು ಅಂತ. ಪ್ರದೇಶದ ವಿಮೋಚನಾ ಹೋರಾಟವನ್ನು ನೋಡೋಣ್ರಿ. ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ ನೋಡ್ರಿ, ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಏನೈತಲ್ಲ, ನಿಜಾಮ್ ಏನ್ ಮಾಡ್ದಾನ, ತನ್ನ ಸಂಸ್ಥಾನವನ್ನು ಈ ಸಂಸ್ಥಾನ ನಿಜಾಮನ ಆಳ್ವಿಕೆಗೆ ಹೆಂಗ್ ಬಂತು ಅಂತ ನಾಯಕ ಕೃಷ್ಣ ನಾಯಕನ ಇರ್ತಾನಲ್ಲ, ಕೃಷ್ಣ ನಾಯಕ ಇರ್ತಾನ, ಅವನ ಮಗ ಏನಂದ್ರ ಸಲುವಾಗಿ ಬ್ರಿಟಿಷರು ಏನ್ ಮಾಡ್ತಾರ, ಅವನನ್ನ ಸೆರೆಮನೆಯಾಗಿ ಇದನ್ನ ಮಾಡಿ ಸೆರೆವಾಸಕ್ಕಿಟ್ಟು ಇರ್ತಾರ. ಸೊ ಹಿಂಗಾಗಿ ಇದು ನಿಜಾಮ್ ಸಂಸ್ಥಾನಕ್ಕೆ ಸೇರಿರ್ತೈತಲ್ಲ, ಇದನ್ನೇನಂದ್ರ ಇವರು ಗಣರಾಜ್ಯಗಳನ್ನಾಗಿ ಪುನರ್ವಿಂಗಡಣೆ ಮಾಡುವ ಟೈಮ್ನಾಗ ಭಾರತದ ಇದಕ್ಕೆ ನಾವು ಇದನ್ನ ಏನಂದ್ರ ಇವನ್ನೆಲ್ಲ ನಾವೇನಂದ್ರ ನಿಮಗ ಕೊಡಂಗಿಲ್ಲ, ನಿಮಗ ಅವಾಗ ಏನ್ ಮಾಡ್ತಾರಂದ್ರ ಜನರು ಅವನ ವಿರುದ್ಧ ಹೋರಾಟ ನಡೆಸ್ತಾರ್ರಿ. ಅದ್ರ ಈ ಹೋರಾಟ ಹೇಳ್ತಾ ಆ ಥರ ಇರ್ತೈತಿ. ಅವನು ಆ ಥರ ಏನಂದ್ರೆ ಅಷ್ಟು ಹೀನಾಯವಾಗಿ ನಡ್ಕೊಂತಿರ್ತಾನ. ಹಂಗಾಗಿ ಏನ್ ಮಾಡ್ತಾರೆ ಜನರೆಲ್ಲ ಹೋರಾಟ ನಡೀತೈತಲ್ಲ, ಅದ್ರ ನೇತೃತ್ವನ ಯಾರು ವಹಿಸ್ಕೊಂಡಿರ್ತಾರ ಅಂದ್ರ ಸ್ವಾಮಿ ರಮಾನಂದ ತೀರ್ಥರು ವಹಿಸಿರ್ತಾರ ನೋಡ್ರಿ. ಯಾವ್ದಂದ್ರ ಈ ಹೋರಾಟದ ನೇತೃತ್ವವನ್ನು ವಹಿಸ್ಕೊಂತಾರ. ಮತ್ತ ಈ ಹೋರಾಟದ ಇನಾಮದಾರ್ ಮತ್ತೆ ಶಿವಮೂರ್ತಿ ಅಳವಂಡಿ ಆಗಿರ್ಬೋದು, ಶಿರೂರು ವೀರಭದ್ರ ಆಗಿರ್ಬೋದು, ಪುಂಡ್ಲಿಕಪ್ಪ, ಇನ್ನೂ ಈ ಥರ ಸ್ಟಾರ್ಟ್ ಮಾಡ್ತಾರ್ರಿ ನೋಡ್ರಿ. ಇವರೆಲ್ಲ ನಾಗರಿಕರಿಗೆಲ್ಲ ಹಿಂಸೆಯನ್ನು ನೀಡ್ತಿದ್ದರ್ರಿ. ಹಂಗಾಗಿ ತೀವ್ರ ಹೋರಾಟ ನಡೆಸಿ ಏನ್ ಮಾಡ್ತಾರಂದ್ರ ಹೋರಾಟ ಇದನ್ನ ಮಾಡಿಸಿ ಏನಂದ್ರ ಸತ್ಯಾಗ್ರಹ ಮಾಡಕ ಸ್ಟಾರ್ಟ್. ಈ ತರ ವಿರುದ್ಧಕ್ಕೆ ಏನಂದ್ರೆ ಕೇಂದ್ರ ಸರ್ಕಾರ ಕೂಡ ಏನಂದ್ರೆ ನೇರ ಕ್ರಮವನ್ನು ತೆಗೆದುಕೊಂಡು ನಿಜಾಮ್ ಸೆಪ್ಟೆಂಬರ್ 17, 1948 ವಿಲೀನಗೊಂಡ ಇಲ್ಲೇ ಪ್ರವೇಶ ಮಾಡಿ ಏನ್ ಮಾಡ್ತದೆ ಅಂದ್ರೆ ನೇರ ಕ್ರಮ ಯಾವುದೇ ಅದನ್ನ ಮಾಡಬೇಕು ಅಂತಂದು ಏನು ಇದನ್ನ ಮಾಡಲಿಲ್ಲ. ನೇರವಾಗಿ ಕ್ರಮ ಕೈಗೊಂಡು ನಿಜಾಮ್ ಸಂಸ್ಥಾನವನ್ನು ಒಳಗೊಂಡಿರುವಂಥ ಈ 3 ಜಿಲ್ಲೆಗಳನ್ನ ಏನಂತಲ್ಲ ನಮ್ಮ ಭಾರತದ ಗಣರಾಜ್ಯ ವಿಲೀನಗೊಳಿಸ್ತ್ರಿ. ಈ ಕೇಂದ್ರ ಸರ್ಕಾರ ಏನು ಕ್ರಮ ಕೊಂತಲ್ಲ, ಆ ಟೈಮ್ ಒಳಗೆ ಗೃಹ ಸಚಿವರಾಗಿದ್ರು. ಮತ್ತೆ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಅಂತ ಪ್ರಶ್ನೆ ಇದೆ. ಯಾರು ಗೃಹ ಸಚಿವ ಹೈದರಾಬಾದ್ ಮತ್ತು ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟದೊಳಗ ನಮ್ಮ ಕೇಂದ್ರದ ಗೃಹ ಸಚಿವರು ಯಾರಾಗಿದ್ರು ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ರವರಾಗಿದ್ದರು. ಹಾಗೆ ಅದೇ ರೀತಿಯಾಗಿ ನಮ್ಮ ಆ ಟೈಮ್ ಒಳಗೆ ಪ್ರಧಾನಮಂತ್ರಿ ಯಾರಾಗಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ಆಗಿದ್ರು. ಓಕೆ ರೀ, ನಾಳೆ ಕ್ಲಾಸ್ನೊಳಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ಒಳ್ಳೆಯದಾಗಲಿ.